17 ಮೇ 2025 ಪಂಜಾಬ್ ಸ್ಟೇಟ್ ನಲ್ಲಿ ನಡೆದಿರೋ ಒಂದು ಅನ್ಟೋಲ್ಡ್ ಕೇಸ್. ಆಕಾಂಕ್ಷ ಎಸ್ ನಾಯರ್ ಅನ್ನೋ ಹೆಣ್ಮಗಳು ದೆಹಲಿ ಸ್ಟೇಟ್ ನಲ್ಲಿರೋ ಸ್ಪೇಸ್ ಜೆಟ್ ಏರೋಸ್ಪೇಸ್ ಕಂಪನಿಯಲ್ಲಿ ಸುಮಾರು 6 ತಿಂಗಳಿಂದ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಆದ್ರೆ ರೀಸೆಂಟ್ ಆಗಿ ಅವ್ರ ಮುಂದೆ ತನ್ನ ಫ್ಯೂಚರ್ ಟ್ರೈನಿಂಗ್ ಗೋಸ್ಕರ ಜರ್ಮನಿಗೆ ಹೋಗೋಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮ್ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಬೇಕಲ್ವಾ, ಅದು ಬೇಕು ಅಂತಾನೆ ತಾನು ವರ್ಕ್ ಮಾಡ್ತಿರೋ ಏರೋಸ್ಪೇಸ್ ಕಂಪನಿಯಿಂದ ಫ್ರೈಡೆ ಲೀವ್ ಪರ್ಮಿಷನ್ ನ ತಗೊಂಡು ಅದೇ ದಿನ ರಾತ್ರಿ ಅಂದ್ರೆ ಗುರುವಾರ ರಾತ್ರಿ 10 ಗಂಟೆ ಸುಮಾರಿಗೆ ದೆಹಲಿ ಏರ್ಪೋರ್ಟ್ ಇಂದ ಫ್ರೈಡೆ ಮಾರ್ನಿಂಗ್ ಟೈಮ್ 5 ಗಂಟೆ ಹಾಗೆ ಪಂಜಾಬ್ ಸ್ಟೇಟ್ ಗೆ ರೀಚ್ ಆಗಿ ಅದೇ ಸ್ಟೇಟ್ ಅಲ್ಲಿರೋ ತನ್ನ ಫ್ರೆಂಡ್ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಆಫ್ಟರ್ ಬೆಳಗ್ಗೆ 9 ಗಂಟೆ ಸುಮಾರಿಗೆ ತನ್ನ ಫ್ರೆಂಡ್ ಬೈಕ್ ಅಲ್ಲಿ ತಾನು ಕಂಪ್ಲೀಟ್ ಮಾಡಿರೋ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಪಾಗ್ವಾರದಲ್ಲಿರೋ ಲವ್ವಿ ಪ್ರೊಫೆಷನಲ್ ಯೂನಿವರ್ಸಿಟಿ ಕಾಲೇಜಿಗೆ ಹೋಗಿ ತನಿಗೆ ಬೇಕಾಗಿರೋ ಅಕಾಡೆಮಿ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳಕ್ಕೆ ಒಳಗೋಗಿ ಅಲ್ಲಿರೋ ಡಿಪಾರ್ಟ್ಮೆಂಟ್ ನ ಮೀಟ್ ಮಾಡ್ಬಿಟ್ಟು ತನಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನ ಕೇಳಿದಾಗ ಅಲ್ಲಿನ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ನವರು ಲೀವ್ ತಗೊಂಡಿದ್ದಾರೆ, ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೀವು ನಾಳೆನೆ ಬರ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಇಲ್ಲಿ ಆಕಾಂಕ್ಷ ಎಸ್ ಅವರು ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಓಕೆ ಹೋಗ್ಲಿ ಬಿಡು, ಹೇಗಾದ್ರೂ ನಾಳೆ ಸ್ಯಾಟರ್ಡೆ ತನ್ನ ಕಂಪ್ನಿ ಕೂಡ ಲೀವ್ ಅಲ್ಲಿ ಇರುತ್ತೆ ಅಂದ್ರೆ ರಜೆಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ತಾನೇ ಸ್ಯಾಟಿಫೈಸ್ ಮಾಡ್ಕೊಂಡ್ಬಿಡ್ತಾರೆ. ಮರುದಿನ ಬೆಳಗ್ಗೆ ಅಂದ್ರೆ ಸ್ಯಾಟರ್ಡೆ 11 ಗಂಟೆ ಸುಮಾರಾಗಿ ಮತ್ತೆ ತನ್ನ ಫ್ರೆಂಡ್ ಬೈಕ್ ಅಲ್ಲಿ ಆ ಒಂದು ಯೂನಿವರ್ಸಿಟಿಗೆ ಬಂದು ತನಿಗೆ ಬೇಕಾಗಿರೋ ಅಕಾಡೆಮಿ ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ನ ಮೀಟ್ ಮಾಡ್ಬಿಟ್ಟು ತನಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ತನ್ನ ಫ್ಯಾಮಿಲಿಯಿಂದ ಅಂದ್ರೆ ಅವರ ಮದರ್ ಇಂದ ಒಂದ್ ಮೆಸೇಜ್ ಬರುತ್ತೆ. ಅದು ಏನಂದ್ರೆ, ಏನಮ್ಮ ಮಗಳೇ ಹೇಗಿದೀಯಾ, ಈಗ ನೀನ್ ಎಲ್ಲಿದ್ಯಾ, ಮತ್ತೆ ನಿನ್ಗೇನಾದ್ರೂ ದುಡ್ಡು ಬೇಕಿದ್ರೆ ಕೇಳೋ, ನಿಮ್ಮಪ್ಪ ಹಾಕ್ತಾರೆ ಅಂತ ಕೇಳ್ತಾರೆ. ಹಾಗೆ ಇಲ್ಲಿಂದ ಕೂಡ ರೆಸ್ಪಾನ್ಸ್ ಬರುತ್ತೆ, ಇಲ್ಲಮ್ಮ ನಾನ್ ಚೆನ್ನಾಗಿದ್ದೀನಿ, ಈಗ ನಾನು ಕಾಲೇಜಿಗೆ ಬಂದಿದ್ದೀನಿ, ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಂತಿದ್ದೀನಿ, ದುಡ್ಡೇನ್ ಬೇಡ, ಅಪ್ಪ ಅವಾಗ ದುಡ್ಡು ಕೊಟ್ಟಿದ್ದಾರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ಇಲ್ಲಿಂದ ಕೂಡ ರೆಸ್ಪಾನ್ಸ್ ಇರುತ್ತೆ. ಇದಾಗಿ 1/2 ಅವರ್ ಆಗುತ್ತೆ, 1 ಅವರ್ ಆಯ್ತು, ಇನ್ನು ತನ್ನ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಂಡು ತನ್ನ ಫ್ರೆಂಡ್ ಇರೋ ಜಾಗಕ್ಕೆ ಬರ್ಬೇಕಾದಂತ ಆಕಾಂಕ್ಷ ಎಸ್ ಅವರು ಕಾಲೇಜಿನ 3ನೇ ಫ್ಲೋರಿಗೆ ಹೋಗ್ಬಿಟ್ಟು ಅಲ್ಲಿಂದ ಜಂಪ್ ಆಗಿ ತನ್ನ ಪ್ರಾಣ ಕಳ್ಕೊಳ್ತಾರೆ. ಎಂತ ಒಂದು ಇನ್ಸಿಡೆಂಟ್ ನೋಡಿ. ಅಲ್ಲ, ತನಗ್ ಬೇಕಾಗಿರೋ ಡಾಕ್ಯುಮೆಂಟ್ ನ ತಗೊಂಡ್ಬರ್ಬೇಕಾದಂತ ಹುಡುಗಿ ಕಾಲೇಜಿನ 3ನೇ ಫ್ಲೋರಿಗೆ ಹೋಗ್ಬಿಟ್ಟು ಅಲ್ಲಿಂದ ಜಂಪ್ ಆಗಿ ತನ್ನ ಪ್ರಾಣ ಕಳ್ಕೊತಾರೆ. ಹಾಗೆ ಅದೇ ಟೈಮ್ ವೇಳೆ ಆಕಾಂಕ್ಷ ಅವರ ಮೊಬೈಲ್ಗೆ ತನ್ನ ಫ್ಯಾಮಿಲಿಯಿಂದ ಒಂದು ಕಾಲ್ ಬರುತ್ತೆ. ಆದ್ರೆ ಕಾಲ್ ನ ಪಿಕಪ್ ಮಾಡಲ್ಲ. ಹೇಗ್ ತಾನೇ ಪಿಕಪ್ ಮಾಡ್ತಾರೆ, ಯಾಕಂದ್ರೆ ಬಿಫೋರ್ಲಿ ಆಕಾಂಕ್ಷ ಅವರ ಡೆತ್ ಆಗಿದೆ. ಆಫ್ಟರ್ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿನ ಪಂಜಾಬ್ ಸ್ಟೇಟ್ ನ ಜಲಂಧರ್ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಒಂದು ಕೇಸು ರಿಜಿಸ್ಟರ್ ಆಗುತ್ತೆ. ಅಲ್ಲಿನ ಪಂಜಾಬ್ ಸ್ಟೇಟ್ ನಲ್ಲಿರೋ ಜಲಂಧರ್ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಹಾಗೂ ಅವರ ಆಕಾಂಕ್ಷ ಅವರ ತಂದೆ ಸುರೇಂದ್ರ ನಾಯರ್ ಅವರು ಹೇಳಿರೋ ಪ್ರಕಾರ ಈ ಒಂದು ಹೋಲ್ ಇನ್ಸಿಡೆಂಟ್ ನ ನಿಮಗೆ ಹೇಳಿದ್ದೇನೆ. ಈಗ ನಮ್ ಎವಿಡೆನ್ಸಿಗೆ ಬರೋಣ. ಇಲ್ಲಿ ನೋಡಿ, ಈ ಒಂದು ಡೆತ್ ಇನ್ಸಿಡೆಂಟ್ ಆಗಿರೋದು ಬೆಳಗ್ಗೆ 12 ಗಂಟೆ ಇಲ್ಲ 12ವರೆಗೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಆದ್ರೆ ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಮಾತ್ರ ಆಕಾಂಕ್ಷ ಅವರ ಫ್ಯಾಮಿಲಿಗೆ ಫೋನ್ ಮಾಡಿದ್ದಾರೆ. ಇದನ್ನ ಖುದ್ದಾಗಿ ಆಕಾಂಕ್ಷ ಅವರ ತಂದೆನೇ ಹೇಳ್ಕೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಏನಂದ್ರೆ, ಇಲ್ಲಿ ನೋಡಿ, ನಾರ್ಮಲ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಒಂದು CCTV ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಪಂಜಾಬ್ ನಲ್ಲಿರೋ ಪಾಗ್ವಾರ ಲವಿ ಪ್ರೊಫೆಷನಲ್ ಯೂನಿವರ್ಸಿಟಿ ಒಂದು ಕಾಲೇಜಿನಲ್ಲಿ ಒಂದು CCTV ಫುಟೇಜ್ ಕೂಡ ರಿಲೀಸ್ ಆಗಿಲ್ಲ. ಆ ಒಂದು ರೀಸನ್ ಕೂಡ ಇದರಲ್ಲಿ ಇದು ಒಂದು ಅನ್ಟೋಲ್ಡ್ ಕೇಸ್ ಆಗ ಕೂಡ ಇದು ಕೂಡ ಒಂದು ದೊಡ್ಡ ರೀಸನ್. ಆವಾಗ ಗೊತ್ತಾಗುತ್ತೆ ಇದರ ಒಂದು ಇನ್ಸಿಡೆಂಟ್ ಏನು ಅಂತ. ಇಲ್ಲಿ ನೋಡಿ, ಆಕಾಂಕ್ಷ ಅವರು ತಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳಕ್ಕೆ ಡಿಪಾರ್ಟ್ಮೆಂಟ್ ನ ಮೀಟ್ ಮಾಡಕ್ ಹೋದಾಗ ಅಲ್ಲಿನ ಲೆಕ್ಚರ್ಸ್ ಇಲ್ಲ ಪ್ರಿನ್ಸಿಪಲ್ ಕಾಮನ್ಲಿ ಭೇಟಿ ಮಾಡಿ ಇದೇ ರೀತಿ ಒಬ್ಬ ಪ್ರೊಫೆಸರ್ ನ ಮೀಟ್ ಮಾಡಿ ಬರ್ತಾರೆ. ಆ ಪ್ರೊಫೆಸರ್ ಹೆಸರನ್ನ ನಾನು ಇಲ್ಲಿ ಹೇಳೋಕ್ ಇಷ್ಟ ಪಡಲ್ಲ. ಆ ಪ್ರೊಫೆಸರ್ ಏನ್ ಹೇಳ್ತಾರೆ ಅಂದ್ರೆ, ಫೋರ್ಸ್ಫುಲಿ ತನ್ನ ಮ್ಯಾರೇಜ್ ಹೋಗಕ್ಕೆ ಹೇಳ್ತಾರೆ. ಅಂದ್ರೆ ಫೋರ್ಸ್ಫುಲಿ ಕಿರುಕುಳ ಕೊಡ್ತಾರೆ ಅವರಿಗೆ. ಆದ್ರೆ ಇದಕ್ಕ ಒಪ್ಪಲಾರ್ದಂತಹ ಆಕಾಂಕ್ಷ ಅವರು ಕೋಪದಿಂದ ಹೊರಗಡೆ ಬಂದು ಸ್ವಲ್ಪ ಫುಲ್ ಅಪ್ಸೆಟ್ ಆಗ್ಬಿಡ್ತಾರೆ. ಈ ಒಂದು ಇನ್ಸಿಡೆಂಟ್ ಆಗಿ ಅವ್ರ 3ನೇ ಫ್ಲೋರಿಗೆ ಹೋಗ್ಬಿಟ್ಟು ಅಲ್ಲಿಂದ ಜಂಪ್ ಮಾಡಿ ತಮ್ಮ ಪ್ರಾಣನ ಕಳ್ಕೊಂಡೋಗಿದ್ದಾರೆ ಅಂತೆ. ಬಟ್ ಅವರೇ ಜಂಪ್ ಮಾಡಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಏನಾದ್ರೂ ಎವಿಡೆನ್ಸ್ ಬೇಕಲ್ಲ, ಆ ಒಂದು ಎವಿಡೆನ್ಸ್ ಇಲ್ಲ.
ಯಾರಾದ್ರೂ ಅಲ್ಲಿಂದ ಬೇಕಿದ್ರು ದೂಕಿರ್ಬೋದು. ಈ ತರ 3 ದಿನ ಆದ್ರೂ ಕೂಡ ಈ ಒಂದು ಕೇಸು ಇನ್ನು ಅನ್ಟೋಲ್ಡ್ ಕೇಸ್ ಆಗಿನೇ ಇದೆ. ಅದಲ್ಲದೆ ನಮ್ಮ ಕರ್ನಾಟಕದ ರೀಸೆಂಟ್ ಆಗಿ ಧರ್ಮಸ್ಥಳದ ನಿವಾಸಿಯವರು, ಅವರ ತಂದೆ ಸುರೇಂದ್ರ ನಾಯರ್ ಹಾಗೆ ಅವರ ತಾಯಿ ಸಿಂಧು ದೇವಿ, ಅವರ ಮಗಳಾದ ಆಕಾಂಕ್ಷ ಅವರಿಗೆ ಒಬ್ಬ ಬ್ರದರ್ ಕೂಡ ಇರ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಆಕರ್ಷ್ ನಾಯರ್ ಅಂತ. ಅದಕ್ಕೋಸ್ಕರ ಇದೇನಾದ್ರೂ ಒಂದು ಮರ್ಡರ್ ಅಟೆಂಪ್ಟ್ ಅಂತ ಆಗಿದ್ರೆ ಈ ಒಂದು ಅನ್ಟೋಲ್ಡ್ ಕೇಸ್ಗೆ ಜಸ್ಟಿಸ್ ಅನ್ನೋದು ಬೇಕೇ ಬೇಕು. ಇಲ್ಲ ಸೂಸೈಡ್ ಅಟೆಂಪ್ಟ್ ಅಂತ ಆಗಿದ್ರೆ ಅದ್ರ ರೀಸನ್ ಏನು, ಅದ್ರ ಇನ್ಸಿಡೆಂಟ್ ಏನು ಅಂತ ತಿಳಿಸ್ಬಿಟ್ಟು ಹಾಗೆ ಆ ಒಂದು ಆಕಾಂಕ್ಷ ಅವರ ಆತ್ಮಕ್ಕೆ ಶಾಂತಿ ಸಿಗೋ ತರ ಮಾಡ್ಬೇಕು. ಸೊ ಗಾಯ್ಸ್, ಇದು ನಮ್ಮ ಕರ್ನಾಟಕದ ಹೆಣ್ಣು ಮಗಳ ವಿಷಯ ಆಗಿರೋದ್ರಿಂದ ಈ ಒಂದು ಅನ್ಟೋಲ್ಡ್ ಕೇಸ್ಗೆ ಜಸ್ಟಿಸ್ ಅನ್ನೋದು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ತಗೊಂಡ್ಬಂದೆ. ಆದಷ್ಟು ಬೇಗ ಈ ಒಂದು ಕೇಸ್ಗೆ ಜಸ್ಟಿಸ್ ಅನ್ನೋದು ಸಿಗಬೇಕು. ಹಾಗೆ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ, ನಿಮ್ ರಿಲೇಷನ್ಸ್ಗೆ ಆದಷ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದ್ರೂ ಹೊಸೊಬ್ರು ನೋಡ್ತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಿಮ್ಮ ಇತಿಹಾಸ ಚಾನಲ್ ಸೈನಿಂಗ್.